ಸರ್, ಇವಾಗ ವೈದ್ಯನ ಆದಮೇಲೆ ಇಂಜೆಕ್ಷನ್ ಔಷಧಿಗಳ ಬಗ್ಗೆ ಮಾತಾಡಲೇಬೇಕು. ಹಾಗೆ ಇವಾಗ ರಾಜಕಾರಣಿ ಆಗಿದ್ದಿರ್ತಾವೆ, ರಾಜಕಾರಣದ ಬಗ್ಗೆ ಮಾತಾಡಲೇಬೇಕು. ಇದೇ ರಾಮನಗರದಲ್ಲಿ 2 ಲಕ್ಷ ಅಂತರದಿಂದ ಡಾಕ್ಟರ್ ಗೆಲ್ತಾರೆ ಅಂತ ಭಾಳಷ್ಟು ಕಾನ್ಫಿಡೆಂಟಾಗಿ ಹೇಳಿರುವಂತಹ ಮುನಿರತ್ನ ಅವರು ಈಗ ಜೈಲಲ್ಲಿದ್ದಾರೆ. ಸಿಡಿನ ರಾಜಕಾರಣ ನಡೀತಾ ಇದೆ ಅಂತ ಅಥವಾ ಬ್ಯಾಕಪ್ ಮಾಡ್ತೀರಾ? ಇಲ್ಲ, ಇವಾಗ ಏನಾಗಿದೆ, ಈಗ ಆಲ್ರೆಡಿ ಇದು ದೊಡ್ಡ ಸುದ್ದಿಯಾಗಿ ಈಗ ಆಲ್ರೆಡಿ ದೂರುದು ಕೂಡ ದಾಖಲೆ ಆಗಿದೆ. ಸೊ ಇವಾಗ ಈ ಪ್ರಕ್ರಿಯೆ ಶುರುವಾಗಿದೆ. ಸತ್ಯಾಸತ್ಯತೆ ಗೊತ್ತಾಗುತ್ತೆ, ನೋಡೋಣ ಮುಂದೆ ಏನಾಗುತ್ತೆ. ಅಲ್ಲ, ಈ ಪ್ರಕ್ರಿಯೆಗಳ ಬಗ್ಗೆ ತಾವು ಯಾವ ರೀತಿ ನೀವು ನಿಲ್ತೀರಿ ಅಂತ ಅವ್ರ ಬೆಂಬಲಕ್ಕೆ ನಿಲ್ತೀರಾ ಅಥವಾ ಅವ್ರ ವಿರೋಧ ವ್ಯಕ್ತಪಡಿಸ್ತೀರಾ ಅವ್ರು ಆಡಿರೋ ಮಾತುಗಳನ್ನು? ಅಲ್ಲಲ್ಲ, ಇವಾಗ ಅವರೇ ಹೇಳಿದ್ದಾರೆ, ನಾನು ಈ ಹೇಳಿರೋದು ಸತ್ಯ ಆಗಿದ್ದರೆ ನಾನು ರಾಜೀನಾಮೆನೇ ಕೊಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ ಇದೇನಾಗುತ್ತೆ ಅಂತ, ಈ ತಂತ್ರಜ್ಞಾನ ಯುಗದಲ್ಲಿ ಏನಾಗಿದೆ ಅಂತ. ಬಟ್ ಯಾರೂ ಕೂಡ ಬಹಳ ಮುಖ್ಯವಾದದ್ದು, ಯಾರನ್ನೂ ಕೂಡ ಲಘುವಾಗಿ ಮಾತಾಡಬಾರ್ದು. ಪ್ರತಿಯೊಂದು ಸಮುದಾಯವನ್ನು ನಾವು ಗೌರವಿಸಬೇಕು. ಒಬ್ಬರನ್ನು ಕೂಡ ನಾವು ಬಹಳ ಗೌರವದಿಂದ ಮಾತಾಡಬೇಕು, ಗೌರವಿಸಬೇಕು, ನಿಂದನೆಗಳಾಗಬಾರ್ದು. ಯಾಕೆಂದರೆ ನಾವೊಂದು ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು. ಇವಾಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮ ಏನಿದೆ ಪೊಲೀಸ್ ಇಲಾಖೆ, ಅದನ್ನು ಯಾವ ರೀತಿ ನೀವು ಹೇಳ್ತೀರಿ ಅಂತ? ಅರೆಸ್ಟ್ ಮಾಡಿರುವಂಥ ಪ್ರಕ್ರಿಯೆ ಅಲ್ಲ, ಸಾಮಾನ್ಯವಾಗಿ ದೂರ ಬಂದಾಗ ಮಾಡ್ತಾರಲ್ಲ, ಅದು ಸಾಮಾನ್ಯ ಪ್ರಕ್ರಿಯೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದರಲ್ಲಿ ಏನು ನಿಜನ ಸುಳ್ಳ ಏನು ಅದೆಲ್ಲ ಗೊತ್ತಾಗುತ್ತಲ್ಲ. ಸೊ ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ. ಇದಿಷ್ಟು ಸಂಸದರಾಗಿರುವಂಥ CN ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ. ಸರ್, ಇವಾಗ ವೈದ್ಯನ ಆದಮೇಲೆ ಇಂಜೆಕ್ಷನ್ ಔಷಧಿಗಳ ಬಗ್ಗೆ ಮಾತಾಡಲೇಬೇಕು. ಹಾಗೆ ಇವಾಗ ರಾಜಕಾರಣಿ ಆಗಿದ್ದಿರ್ತಾವೆ, ರಾಜಕಾರಣದ ಬಗ್ಗೆ ಮಾತಾಡಲೇಬೇಕು. ಇದೇ ರಾಮನಗರದಲ್ಲಿ 2 ಲಕ್ಷ ಅಂತರದಿಂದ ಡಾಕ್ಟರ್ ಗೆಲ್ತಾರೆ ಅಂತ ಭಾಳಷ್ಟು ಕಾನ್ಫಿಡೆಂಟಾಗಿ ಹೇಳಿರುವಂತಹ ಮುನಿರತ್ನ ಅವರು ಈಗ ಜೈಲಲ್ಲಿದ್ದಾರೆ. ಸಿಡಿನ ರಾಜಕಾರಣ ನಡೀತಾ ಇದೆ ಅಂತ ಅಥವಾ ಬ್ಯಾಕಪ್ ಮಾಡ್ತೀರಾ? ಇಲ್ಲ, ಇವಾಗ ಏನಾಗಿದೆ, ಈಗ ಆಲ್ರೆಡಿ ಇದು ದೊಡ್ಡ ಸುದ್ದಿಯಾಗಿ ಈಗ ಆಲ್ರೆಡಿ ದೂರುದು ಕೂಡ ದಾಖಲೆ ಆಗಿದೆ. ಸೊ ಇವಾಗ ಈ ಪ್ರಕ್ರಿಯೆ ಶುರುವಾಗಿದೆ. ಸತ್ಯಾಸತ್ಯತೆ ಗೊತ್ತಾಗುತ್ತೆ, ನೋಡೋಣ ಮುಂದೆ ಏನಾಗುತ್ತೆ. ಅಲ್ಲ, ಈ ಪ್ರಕ್ರಿಯೆಗಳ ಬಗ್ಗೆ ತಾವು ಯಾವ ರೀತಿ ನೀವು ನಿಲ್ತೀರಿ ಅಂತ ಅವ್ರ ಬೆಂಬಲಕ್ಕೆ ನಿಲ್ತೀರಾ ಅಥವಾ ಅವ್ರ ವಿರೋಧ ವ್ಯಕ್ತಪಡಿಸ್ತೀರಾ ಅವ್ರು ಆಡಿರೋ ಮಾತುಗಳನ್ನು? ಅಲ್ಲಲ್ಲ, ಇವಾಗ ಅವರೇ ಹೇಳಿದ್ದಾರೆ, ನಾನು ಈ ಹೇಳಿರೋದು ಸತ್ಯ ಆಗಿದ್ದರೆ ನಾನು ರಾಜೀನಾಮೆನೇ ಕೊಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ ಇದೇನಾಗುತ್ತೆ ಅಂತ, ಈ ತಂತ್ರಜ್ಞಾನ ಯುಗದಲ್ಲಿ ಏನಾಗಿದೆ ಅಂತ. ಬಟ್ ಯಾರೂ ಕೂಡ ಬಹಳ ಮುಖ್ಯವಾದದ್ದು, ಯಾರನ್ನೂ ಕೂಡ ಲಘುವಾಗಿ ಮಾತಾಡಬಾರ್ದು. ಪ್ರತಿಯೊಂದು ಸಮುದಾಯವನ್ನು ನಾವು ಗೌರವಿಸಬೇಕು. ಒಬ್ಬರನ್ನು ಕೂಡ ನಾವು ಬಹಳ ಗೌರವದಿಂದ ಮಾತಾಡಬೇಕು, ಗೌರವಿಸಬೇಕು, ನಿಂದನೆಗಳಾಗಬಾರ್ದು. ಯಾಕೆಂದರೆ ನಾವೊಂದು ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು. ಇವಾಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮ ಏನಿದೆ ಪೊಲೀಸ್ ಇಲಾಖೆ, ಅದನ್ನು ಯಾವ ರೀತಿ ನೀವು ಹೇಳ್ತೀರಿ ಅಂತ? ಅರೆಸ್ಟ್ ಮಾಡಿರುವಂಥ ಪ್ರಕ್ರಿಯೆ ಅಲ್ಲ, ಸಾಮಾನ್ಯವಾಗಿ ದೂರ ಬಂದಾಗ ಮಾಡ್ತಾರಲ್ಲ, ಅದು ಸಾಮಾನ್ಯ ಪ್ರಕ್ರಿಯೆ. ಈಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದರಲ್ಲಿ ಏನು ನಿಜನ ಸುಳ್ಳ ಏನು ಅದೆಲ್ಲ ಗೊತ್ತಾಗುತ್ತಲ್ಲ. ಸೊ ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ. ಇದಿಷ್ಟು ಸಂಸದರಾಗಿರುವಂಥ CN ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.